ನಮಸ್ಕಾರ. ನಾನು ಮಾಡ್ತಕ್ಕಂಥ ಮುತ್ತಿನ ಬುಗುಡಿ ಚಟ್ಟುಗಳಿವು ಏನ್ರಿ. ಮುತ್ತಿನ ಬುಗುಡಿ ಮಾಡಕತ್ತೀನಿ. ಇವು ಮುತ್ತಿನ ಬುಗುಡಿ ಮಾಡೋಂಥ ಸಟ್ಟು. ಇದು ಮುತ್ತಿನ ಬುಗುಡಿ ಸಾದಾ ಬುಗುಡಿ. ಇವು ಕಟಾಣಿ ಗುಂಡಿಗೆ ಅಂತ ಹಾಕೀನಿ. ಕಟಾಣಿನೂ ಮಾಡಿ ನಿನ್ನ ಪಾಲಿಸ್ ಹಾಕಿಲ್ಲ. ಇವೆಲ್ಲ ಕಟಾಣಿ ಮಾಡವು ಬುಗುಡಿನೂ ಅದಾವ ಇದ್ರೊಳಗೆ. ಇವು ಇನ್ನು ಬುಗುಡಿ ಕಡ್ಡಿ ಮಾಡೋಕ್ಕೆಲ್ಲ ಡೋರ್ನು ಮಾಡಕ್ಕೆ ಬರ್ತಾವು. ಮತ್ತು ಇವು ಬುಗುಡಿ ಕಡ್ಡಿ ಮಾಡವು ಇದ್ರೊಳಗೆ ಅದಾವ ಸಟ್ಟು. ಇವು ಬುಗುಡಿ ಮಾಡವು. ಯಾಕಂತಂದ್ರೆ ಇದನ್ನ ಯಾಕೆ ವಿಡಿಯೋ ಮಾಡಕತ್ತೀನಂದ್ರೆ ಮೊನ್ನೆ ಕಟಾಣಿ ನಾನು ಮಾಡಿದ್ದು, ಇನ್ನೂ ಬಣ್ಣ ಕೂಡ ಹಾಕಿಲ್ಲ. ಇವು ಯಾಕೆ ತೋರ್ಸಕತ್ತೀನಪ್ಪ ಅಂದ್ರೆ ಮೊನ್ನೆ ಒಬ್ಬರು ಬಂದಿದ್ರು ನಮಗೆ ಬೇಕಿದ್ದವರು, ಆಪ್ತರು ಬೇಕಿದ್ದಂಥವ್ರು. ಅವ್ರು ಏನಂದ್ರಪ್ಪ ಅಂದ್ರೆ ನಾನು ಮಾಡಿದ ಬುಗುಡಿ ತೋರಿಸಿದ್ರೆ ನೀವು ಮಾಡಿಲ್ಲ, ಇವು ಬೇರೆ ಕಡೆ ಕೊಪ್ಪಳ ಸೈಡ್ ಬುಗುಡಿ ಅಂದರು. ಅವರು ವ್ಯಾಪಾರಸ್ಥರು. ಅದಕ್ಕಾಗಿ ಈಗ ನಾನು ಮಾಡೋಂಥದನ್ನು ಲೈವ್ ಆಗಿ ವಿಡಿಯೋ ಮಾಡಿ ತೋರ್ಸಕತ್ತೀನಿ. ಇನ್ನೂ ಮಾಡಕತ್ತೀನಿ. ಇವೆಲ್ಲ ಮಲ್ಸೂತ್ರ ಮಾಡಬೇಕು, ಇನ್ನು ಪೇರೆ ಹೊಡಿಬೇಕು, ಇವೆಲ್ಲ ಕಟಾಣಿ ಗುಂಡು ತೂತು ಹಾಕ್ಬೇಕು, ಕಟಾಣಿ ಜೇಂಟ್ ಹಾಕಿನಿ, ಬುಗುಡಿ ಮಾಡಬೇಕು, ಸಣ್ಣ ದೊಡ್ಡ ಬುಗುಡಿ ಮಾಡಬೇಕು. ಎಲ್ಲ ಚಟ್ ಹಾಕೀನಿ, ಇಲ್ಲೆಲ್ಲ ರೆಡಿ ಇಟ್ಟೀನಿ. ಇವೆಲ್ಲ ಸ್ವತಃ ನಾನೇ ಮಾಡ್ತೀನಿ. ನಂದಾದ ಮಕನ್ನು ನೋಡಿಬಿಡ್ರಿ ಒಂದು ಸಲ. ನಾನು ನಮಸ್ಕಾರ. ಇವೆಲ್ಲ ಕೆಲಸ ಮಾಡೋದು ನಾನು ಸುರೇಶ್ ಮತ್ತವ್ರ ಮಸ್ಕಿ ಅಂತೇಳಿ. ನಾ ಯಾವುದೇ ಕೆಲಸ ಮಾಡಲಿ ಸ್ವತಃ ಬಂಗಾರದ ಕೆಲಸ, ಬೆಳ್ಳಿ ಕೆಲಸ, ಒಂದು ಜುಂಬರಿ ಬೆಳ್ಳಿ ತಾಯ್ತಾಯಿದ್ರು ಕೂಡ ನಾನೇ ಸ್ವತಃ ಮಾಡೋದು. ಒಂದು ಬೆಳ್ಳಿ ಮುಡಿಯಲ್ಲಿ ಹಿಡಿದು ಅಡಿಯಿಂದ ಮುಡಿವರೆಗೆ ಕೆಲಸ ಮಾಡೋಂಥ ಕಾರ್ಮಿಕರು ನಾವು. ಕುಶಲ ಕಾರ್ಮಿಕರು ಅಂತಾರೆ ನಮಗೆ. ನಾವು ಕೆಲಸನೂ ಬಿಟ್ಟಿಲ್ಲ. ಇಲ್ಲಿಗೆ ನಾನು 35 ವರ್ಷ ಆಯ್ತು ನಾನು ಕೆಲಸ ಮಾಡೋಕತ್ತಿ. ಮಿನಿಮಮ್ 3 ದಶಕಗಳ ಕಾಲ ಕಳೆದು ಬಿಟ್ಟಿವಿ. ಇವತ್ತಿಗೆ ನನಗೆ 51 ಏಜು ಏನ್ರಿ. 51 ನಡೆಯಕತ್ತಾವ. ರನ್ನಿಂಗ್ 50 ಮೊನ್ನೆ ಹೋಗೈತೆ ಜೂನ್ ತಿಂಗಳದಾಗ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ. ಕೆಲಸ ಅಂತೂ ಯಾರಿಗೂ ಕೊಡಲ್ಲ, ನಾವು ಸ್ವತಃ ಮಾಡ್ತೀವಿ. ಇವತ್ತಿಗೆ ಒಬ್ಬನೇ ಮಾಡ್ತೀನಿ. ಯಾರಾದರೂ ಆತ್ಮೀಯರು ಯಾರಾದರೂ ನಮಗೆ ಬಂದು ಈ ಥರ ನೀವು ಮಾಡಿಲ್ಲ ಅಂತಂದಾಗ ಸ್ವಲ್ಪ ಮನಸ್ಸಿಗೆ ಹೌದಲ್ಲ, ನಾನು ಮಾಡಿದ್ದು ಸಾಮಾನು ಚೆನ್ನಾಗಿರೋದಕ್ಕೆ ಅವ್ರು ಅಂದಿಲ್ಲ. ಒಂದು ಸಲ ನಾನು ಮಾಡ್ತೀನಿ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡೀನಿ. ಇವೆಲ್ಲ ವೀಡಿಯೋನ ನಾನು ಸ್ವತಃ ಮಾಡಕತ್ತೀನಿ. ಮಾಡೋ ಮುಂದೆ ವಿಡಿಯೋ ಮಾಡ್ಬೇಕಂದ್ರೆ ಒಬ್ರು ಯಾರಾದರೂ ಬೇಕು, ಯಾರೂ ಇಲ್ಲ. ಅದಕ್ಕಾಗಲೇ ನಾನು ಸ್ವತಃ ಮಾಡಕತ್ತೀನಿ. ನಾಳೆ ಉಳಿದ ಕೆಲಸಕ್ಕೆ ಇನ್ನೂ ಸ್ವಲ್ಪ ವಿಡಿಯೋ ಮಾಡ್ತೀನಿ. ಎಲ್ಲರಿಗೂ ನಾಳೆ ಹೊಸ ವರ್ಷದ ಅಂದರೆ 2021-2025 ಪ್ರತಿಯೊಬ್ಬರಿಗೂ ಹೊಸ ವರ್ಷ ಶುಭಾಶಯ. ಯಾರು ಹಬ್ಬನ ಆಚರಿಸೋ ಹೊಸ ವರ್ಷನ ಆಚರಣೆ ಮಾಡಿರಿ. ಅನಾಹುತ ಮಾಡ್ಕೋಬೇಡ್ರಿ. ಕುಡಿದು ಗಾಡಿ ಎಕ್ಸ್ಟೆಂಟ್ ಮಾಡ್ಕೊಳೋದಾಯ್ತು, ಕುಡಿದು ಯಾರಿಗಾರು ಜಗಳಾಡೋದಾಯ್ತು, ಎಲ್ಲೋ ಗಲಾಟೆ ಒಳಗೆ ಹೋಗಿ ನಾವು ಗಲಾಟೆ ಒಳಗೆ ನಮ್ಮ ಜೀವನಕ್ಕೆ ಹಾನಿ ತಂದ್ಕೊಳ್ಳೋಂಥ ಕೆಲಸ ಯಾರು ಮಾಡಬೇಡ್ರಿ. ಇದಕ್ಕೇನಾದರೂ ತಮ್ಮ ಮನಸ್ಸಿಗೆ ಹಿಡಿಸಿದ್ರೆ ನೋಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.